ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಅಕ್ಕ ಹೇಳ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಹೋಮ್. Hey guys, welcome back to our new vlog. ಶ್ವೇತಾ ಶೇಷಾದ್ರಿ. ನಾನಿವಾಗ ವೆಲ್ಕಮ್ ಟು ಮೈ ಹೋಮ್. ಹೇ ಗಾಯ್ಸ್, ಇದು ವಿಡಿಯೋ ಬಂದ್ಬಿಟ್ಟು ಸ್ಯಾಟರ್ಡೇದಾಗಿರುತ್ತೆ. ನನ್ನ ಮಗಳಿಗೆ ನಾನು ಪೋಲಿಯೋ ಹಾಕಿಸ್ಬೇಕಂತ ಹೇಳಿಬಿಟ್ಟು ಅವ್ರ ತಾತನ ಜೊತೆಲಿ ನಾವಿವಾಗ ಹೊರಟಿದ್ದೀವಿ. ಇನ್ನೊಂದ್ಸರಿ ಕನಾ ನನ್ನ ಮಗಳು ಮೊದಲು ಬೇಡ ಹಾಕಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಓಕೆ ಅಂತ ಹೇಳ್ಬಿಟ್ಟು ಹೆಂಗೋ ಹಾಕಿಸ್ಕೊಂಡಿದ್ದಾಳೆ. ನಾನು ಮನೆಗೆ ಬಂದಿದ್ದ ತಕ್ಷಣ ನನಗೊಂದು ಸರ್ಪ್ರೈಸ್ ವೆಯ್ಟ್ ಮಾಡ್ತಾ ಇತ್ತು. ವಾವ್, ದಿಸ್ ವಾಸ್ ಅಮೇಝಿಂಗ್ ಗಿಫ್ಟ್ ಅಂತ ಹೇಳ್ಬೋದು. ನಾನೇನೋ ಅವ್ರಿಗೊಂದು ಕೇಳಿದ್ದೆ ಕೊಡಿಸಿ ಅಂತ ಹೇಳ್ಬಿಟ್ಟು, ಅದಕ್ಕಿಂತ ವರ್ತಾಗಿರೋ ಗಿಫ್ಟನ್ನ ನನಗೆ ಕೊಟ್ಟಿದ್ದಾರೆ ಇವತ್ತು. ಇದನ್ನು ನೋಡಿ ಶಾನ್ವಿಕಾ ಮೇಡಮ್ಮು ಅವಳಿಗೋಸ್ಕರ ಪ್ಯಾಂಪಸ್ ತರಿಸಿದ್ದೀವಿ ಅಂತ ಅಂದ್ಕೊಬಿಟ್ಟಿದ್ದಾಳೆ. ನೋ, ಇದು ನನಗೋಸ್ಕರ ನನ್ನ ಹಸ್ಬೆಂಡ್ ತರಿಸಿರೋದು. ನಾನು ಕೇಳ್ತಾ ಇದ್ದೆ ತುಂಬ ದಿನದಿಂದ ನನಗೆ ಒಂದು ಲೈಕ್ ಸೆಲ್ಫಿ ಸ್ಟಿಕ್ ಥರದ್ದು ಬೇಕು ವಿಡಿಯೋಸ್ ಮಾಡೋಕ್ಕೆ ಅಂತ ಹೇಳಿ. ಆ್ಯಂಡ್ ನನಗೋಸ್ಕರ ತರಿಸಿರೋ ಈ ಗಿಂಬಲ್ನ ನಾವಿವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ನಾನು ಇವ್ರಿಗೆ ಹೇಳಿದ್ದೀನಿ ಅನ್ಬಾಕ್ಸಿಂಗ್ ಮಾಡಿ ಅಂತ ಹೇಳಿಬಿಟ್ಟು, ಯಾಕಂದರೆ ಇವ್ರು ನನಗೋಸ್ಕರ ಇಷ್ಟೊಂದು ಕಾಸ್ಟ್ಲಿ ಆಗಿರೋದನ್ನ ತರಿಸಿದಾರಲ್ಲ, ಸೊ ಅದಕ್ಕೋಸ್ಕರ ಅವ್ರ ಕೈಯಿಂದನೇ ನಾನು ಇದನ್ನು ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ. ಫುಲ್ ಡಬ್ಬ ತೋರಿಸಿ, ರೊಟೇಟ್ ಮಾಡಿ. ಹಾಂ, ನಿಧಾನ. ಓಕೆ, ಈಗ ಫಸ್ಟ್ ಗಿಫ್ಟ್ ನಗೋಸ್ ಪೌಚ್. ಏನಕ್ಕದು? ಇರು ಚಿಕ್ಕದಮ್ಮ. ಚಾರ್ಜ್ ಹಾಕ್ಬೇಕದನ್ನ. ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಇವ್ರು ನನಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದನ್ನು ಇವರು ಇಲ್ಲಿ ಅಫಿಷಿಯಲ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಅಷ್ಟೇನಾ ಅದೆಲ್ಲ ಇರೋದು? ನಾನು ಮೇ ಬಿ ಸ್ಟ್ಯಾಂಡ್ ಉದ್ದ ಬರುತ್ತೆ ಅಂದ್ಕೊಂಡಿದ್ದೆ ಕಣಮ್ಮ, ನನ್ನ ಸ್ಟ್ರೈಟ್. ಇದು ಚಿಕ್ಕದಂಗಾದ್ರೆ ಬೀಳ್ತೆ ಕೂಸೆ. ನಾನು ಈ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಈ ಜರ್ನಿ ಅಂದಾಗಲೂ ಕೂಡ ನನ್ನ ಹಸ್ಬೆಂಡು ಮಾಡು ನಿನಗಾಗತ್ತೆ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದರು. ಅವರೇ ಕೂಡ ನನಗೆ ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದು. ಸೊ ಆಲ್ಮೋಸ್ಟ್ 1.5 ಇಯರ್ ಆಗ್ತಾ ಬರ್ತಾ ಇದೆ. ಸೊ ನನಗೆ ಯಾವತ್ತೂ ಕೂಡ ಲೈಕ್ ಬ್ಯಾಡಾಗಿ ಏನೂ ಹೇಳೇ ಇಲ್ಲ, ನಿನಗೆ ಏನು ವ್ಯೂಸ್ ಹೋಗ್ತಾ ಇಲ್ಲ, ಲೈಕ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ, ಏನಕ್ಕೆ ಬೇಕು ಇದೆಲ್ಲ ಅಂತ ಹೇಳಿ ನನಗೇನು ಕೇಳಿಲ್ಲ. ನನ್ನ ಮೈಕ್ ಬೇಕು ಈ ಥರ ಬೇಕು ಅಂತ ಕೇಳಿದಾಗಲೂ ಕೂಡ ಅವ್ರು ಲೇಟಾಗಿ ಕೊಡಿಸಿರ್ಬೋದು, ಬಟ್ ಸಖತ್ತಾಗಿರೋದು ಕೊಡಿಸಿದ್ದಾರೆ. ಸೇಮ್ ಡೇನೇ ನಾನು ಕುಣಿಗಲ್ಗೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀನಿ. ಇವಾಗ ಚಿನ್ನಮ್ಮ ಗುಂಡ ಯಾಕರ ಹಾಕಿ ತಂದಿದ್ದೀನಿ, ಬಿಸ್ಕೆಟ್ ಹಾಕ್ತೀನಿ, ಸುಮ್ಮನಿರೋ.
ಯಾರ ಬಂದಿರೋದು? ಯಾರು ಬಂದಿರೋದು ಮನೆಗೆ? ಯಾರಪ್ಪ ಇದು ಮನೆಗೆ ಬಂದ? ಯಾರು ನಾನು? ಆಟಾಡು. ಇದ್ದಕ್ಕಿದ್ದಂಗೆ ಮನೆಗೆ ಬಂದಿದ್ದೀರಾ? ನನ್ನ ಮನೆ. ಏನಕ್ಕೆ ಇದ್ದಕ್ಕಿದ್ದಂಗೆ ಮನೆಗೆ ಬಂದಿದ್ದೀರಾ? ನಮ್ಮ ಮನೆ. ನನ್ನ ತಮ್ಮನಿಗೆ ಸ್ವಲ್ಪ ಫೋಟೋಗ್ರಫಿ ಎಡಿಟಿಂಗ್ ಇದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ನಾನು ತೊಗೊಂಡಿರೋ ಈ ಪುಟಾಣಿ ಗಿಂಬಲ್ನ ಅವನಿಗೆ ತೋರಿಸ್ಬಿಟ್ಟು ಸರ್ಪ್ರೈಸ್ ಮಾಡೋಣ, ಮತ್ತು ಅವನಿಗೆ ಇದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಏನು ಅಂತ ಕೇಳೋಣ, ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಬನ್ನಿ. What is this? What is this? ನೋಡು, ಹುಷಾರಾಗಿ ನೋಡಿ, ಇವತ್ತೇ ಬಂದಿರೋದು, ನಾನು ಇನ್ನೂ ನೋಡಿಲ್ಲ. ನನಗೆ ಗೊತ್ತಾಯ್ತು ಏನು ಅಂತ, ಅದು ಕೊಡ್ತಾ ಇದ್ದಂಗೆ ಏನಿದು ಅಂತ. ನನಗೆ ಕೊಡ್ಸಿರೋದು ಬಾವ, ಅದಕ್ಕೆ ನೀನು ತೋರ್ಸೋಕ್ಕೆ. ನೀನು ಮೈಕ್ ತಗೋತೀನಿ ಅಂದಲ್ಲ, ಮಕ್ಕ ಕೊಡ್ತಾವಳೆ ಅನ್ಕೊಂಡ್ರೆ. ಚಾರ್ಜರು ಎಲ್ಲ ಐತೆ. ಇವತ್ತೇ ಬಂದಿದ್ದೀನಿ, ನಾನೇ ಇನ್ನೂ ನೋಡೇ ಇಲ್ಲ ನಾನು. ಚೆನ್ನಾಗಿತ್ತಾ? ಏನಮ್ಮ ಆಗ್ಲೇ ಹಾಲು ಕುಡಿತಿದ್ದೆ ಶನು? ಬರ್ತದಂತ ಹೋಗ್ತೀವಿ ಇವಾಗ ಅಜ್ಜಿ ಜೊತೆಲಿ. Look at my Shanu guys, look at my Shanu. Shanu ಹಾಯ್ ಮಾಡಪ್ಪ, ಮೇಲೆ ಮಾಡು. ನನ್ನ ತಮ್ಮ ನನ್ನ ಮನೆಗೆ ಬಂದು ಗಿಂಬಲ್ ತೊಗೊಂಡು ಬಂದಿದ್ದೀನಿ. ನನಗೆ ಎಕ್ಸ್ಪ್ಲೈನ್ ಮಾಡ್ತಾವನೆ, ಏನೂ ಗೊತ್ತಿಲ್ಲ ನನಗೆ ಅಂತ. ನಾನು ಆಲ್ರೆಡಿ ವ್ಲಾಗರ್ ಅಂತ ಇವನಿಗೆ ಗೊತ್ತಿಲ್ಲ ಅಷ್ಟೇ. ನಾನಿದು ತೊಗೊಂಡು ಬಂದಿರೋದು ನೋಡಿ ಇವ್ನು ಅಂದ್ಕೊಂಡಿದ್ದಾನೆ ಇವನಿಗೆ ನಾನು ತೊಗೊಂಡು ಬಂದಿದ್ದೀನಂತ. ನಾನೇ ನನ್ನ ಗಂಡಂಗೆ ಹೇಳಿಬಿಟ್ಟು ಕೊಡಿಸಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಬಟ್ ಇವನು ಹೇಳ್ದ ಔಟ್ ಆಫ್ 100ಗೆ 100 ಕೊಡ್ಬೋದು ಅಂತ ಹೇಳಿದ್ದಾನೆ. ಸೊ ತೊಗೊಂಡು ಬಂದಮೇಲೆ ಇದೆಲ್ಲ ಎಡಿಟ್ ಅವನೇ ಮಾಡಿರೋದು. ಸೊ ಅದರಿಂದ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಕೊಟ್ಟಿದ್ದಾನೆ. ಸಂಜೆ ಟೈಮಲ್ಲಿ ನಮ್ಮ ಮನೆ ಹತ್ರ ಫುಲ್ಲು ಗ್ರೀನರಿ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಫುಲ್ಲು ಈ ಥರ ಫುಲ್ ಗ್ರೀನಾಗಿ ಕಾಣಿಸ್ತಾ ಇದೆ. ನಾನು ಕೂಡ ಸ್ವಲ್ಪ ನನಗೆ ಸ್ಟಮಕ್ ಪೇಯ್ನ್ ಇತ್ತಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ದೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹಾಗೆ ಇದು ಕೂಡ ಇವತ್ತೇ ಬಂದಿರೋದ್ರಿಂದ ಇವನಿಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಅಯ್ಯೋ ನನ್ನ ಬಂಗಾರಿ ಬಾಬಾಯ್ಲೆ ಗೆಜ್ಜೆ ಹಾಕೊಂಬಂದಿದ್ಯಾ? ಇದು ಕೊಡ್ಸಿದ್ದು ಯಾರು? ಇದು ಕೊಡ್ಸಿದ್ದು ಹಿಂಗಂದ್ರೆ ಜೀವಭಯ ಇಟ್ಕೊಂಡು ಆ ವ್ಯಕ್ತಿ ಇದರಿಂದ ದೂರ ಹೊರಟಿರ್ಬೋದು. ಆದ್ರೆ ನಮ್ಗೆ ಆನ್ ಮಾಡಿ ಬಿಟ್ಬಿಡ್ತೀನಿ. ಒಂದು ನಿಮಿಷ ನೀನು ಹಂಗೆ ವಿಡಿಯೋ ಮಾಡ್ಕೊ. ಯಾವ ಥರ ಆ್ಯಂಗಲಲ್ಲಿ ಮಾಡಲಿ? ನಿನ್ನೆ ಟ್ರ್ಯಾಕ್ ಮಾಡ್ತಾ ನೀನು ಹೆಂಗೆ ಇದು ಮಾಡ್ತೀಯ. ನಾನು ಕುಣಿಗಲ್ ಮನೆಗೆ ಬರಬೇಕು ಅನ್ನೋ ಆಸೆಗಿಂತ ನನ್ನ ಮಗಳಿಗೆ ಇಲ್ಲಿಗೆ ಬರೋ ಆಸೆ ಜಾಸ್ತಿ ಆಗಿಬಿಟ್ಟಿತ್ತು. ತುಂಬ ದಿನದಿಂದ ಅಜ್ಜಿ ಮನೆಗೆ ಹೋಗೋಣ, ಶಿಲ್ಪ ಮನೆಗೆ ಹೋಗೋಣ ಅಂತ ಇದ್ಲು. ಸೊ ಕೊನೆಯದಾಗಿ ಇವರಪ್ಪ ಇವತ್ತು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದಕ್ಕೂ ಅದಕ್ಕೂ ಫುಲ್ ಖುಷಿಯಾಗಿ ಇಲ್ಲಿ ಬಂದಿದ್ದಾಳೆ. ಏನು ಮಾಡ್ತಾಯಿದ್ದಿ ಮಶನು? ಮನೆಯಲ್ಲೂ ತಿಂದಲ್ಲ? ಈ ಮನೆಗೆ ಬಂದಿದ್ದ ತಕ್ಷಣ ನನ್ನ ಮಗಳಿಗೆ ಆಟೋಮೆಟಿಕ್ಕಾಗಿ ಸೇವೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಏನೇನು ಸೇವೆ ಇದೆಯೋ ಅದೆಲ್ಲ ಸೇವೆಗಳನ್ನ ಮಾಡಿಸ್ಕೊತಾ ಇರ್ತಾಳೆ. ಮನೇಲೂ ತಿಂದಿದ್ದಾಳೆ, ಇದು ಇಲ್ಲೂ ಬಂದು ತಿಂತಾ ಇದ್ದಾಳೆ. ಆಂಟಿ ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ. ಆಯ್ತಾ ಕಾಫಿ ಟೀ ಎಲ್ಲ? ಹಾಂ ಹಾಂ ಒಂದ್ಸರಿ ಇವಾಗ ದೊಡ್ಡೋಳಾಗೋಳೆಲ್ಲ ಗುರ್ತಿಡಿತಾಳೆ. ಹಾಂ ಅಜ್ಜಿ. ಹಾಂ ಹಾಂ ಹೌದು ಸ್ವಲ್ಪ
ನನ್ನ ಮಗಳು ನನಗಿಂತ ತುಂಬ ಫಾಸ್ಟ್ ಇದ್ದಾಳೆ. ಬಂದಿದ ತಕ್ಷಣ ಬಂದು ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸ್ಕೊಂಡಿದ್ದಾಳೆ ಹೇಗಿದ್ದೀರಾ ಏನು ಅಂತ ಹೇಳಿ. ಅದಕ್ಕೆ ಆಂಟಿ ವಿಚಾರಿಸ್ತಾ ಇದ್ದಾಳೆ ನಿನ್ನ ಮಗಳು ಶಾರ್ಪ್ ಅಂತ ಹೇಳಿ. ಯಾರು ನಿನಗೆ ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ವಿಡಿಯೋ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಗಿಂಬಲ್ ಬಗ್ಗೆ ಏನಾದರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.